ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮೇಡಮ್, ನೀವು ಏನು ಕೆಲಸ ಮಾಡೋದಲ್ಲ ಮೇಡಮ್. ನೀವು ಬರೀ ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇರ್ತೀರಾ. ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಯಾವಾಗಲೂ ಬಿಗ್ ಬಾಸ್ ರಿವ್ಯೂ ಮಾಡ್ತಾ ಇರ್ತೀರಲ್ಲ, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತೇಳಿ ಕಮೆಂಟ್ ಮಾಡ್ತಾರೆ, ಸರಿಯಾ? ಅವ್ರಿಗೆ ಎಲ್ಲರಿಗೂ ನಾನು ಒಂದೇ ವಿಷಯ ಹೇಳೋದು, ನೋಡಿ, ನಿಮಗೆ ಫ್ರೀ ಟೈಮ್ ಇದ್ದಾಗ ತಾನೆ ಇನ್ಸ್ಟಾಗ್ರಾಮ್ ನೋಡೋದು, ಯೂಟ್ಯೂಬ್ ನೋಡೋದು. ಒಪ್ಕೊಳ್ಳಿ, ಸತ್ಯ ಒಪ್ಕೋಬೇಕು. ನಿಮಗೆ ಫ್ರೀ ಟೈಮ್ ಇದ್ದಾಗ ತಾನೇ ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾ ಕೂರೋದು. ನಿಮಗೆ ಫ್ರೀ ಇದ್ದಾಗ ತಾನೇ ಯೂಟ್ಯೂಬ್ನ ನೋಡೋದು. ಅದು ಬಿಟ್ಟರೆ ಬಾಕಿ ಅಂತೆ ಬೆಳಗ್ಗೆ ಎದ್ದಂತೀರಾ, ಬ್ರಷ್ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಟಿಫನ್ ಮಾಡ್ತೀರಾ, ನಿಮ್ಮ ಜಾಬಿಗೆ ನೀವು ಹೋಗ್ತೀರಾ, ಸಂಜೆ ಬರ್ತೀರಾ, ಮಾಡ್ತೀರಾ ಇಲ್ವೋ? ಮಾಡ್ತೀರಾ ತಾನೆ? ಅದೇ ಒಂದು ಮಕ್ಕಳಿರುವ ತಾಯಿ ಆದರೆ ಏನು ಮಾಡ್ತಾರೆ? ಬೆಳಗ್ಗೆ ಎದ್ದೇಳ್ತಾರೆ, ಮಕ್ಕಳಿಗೆ ಆಯಿತಾ ಟಿಫನ್ ಮಾಡ್ತಾರೆ, ಅವರು ಕಾಲೇಜ್ಗೋ ಸ್ಕೂಲ್ಗೆ ಹೋಗ್ಬೇಕಾ ಕಳಿಸ್ತಾರೆ, ಮತ್ತು ಅವರು ಟಿಫನ್ನೋ ಇಲ್ಲ ಲಂಚೋ ಪ್ಯಾಕ್ ಮಾಡ್ಕೊಂಡು ಅವ್ರ ವರ್ಕಿಗೆ ಹೋಗಿ ಬರ್ತಾರೆ. ಇಲ್ಲ ಬಿಸ್ನೆಸ್ ಮಾಡೋ ಅಂತಾರೋ, ಇನ್ನೇನು ಅಗ್ರಿಕಲ್ಚರ್ ಮಾಡೋ ಅಂತಾರೋ ಅವ್ರದ್ದೇ ಕೆಲಸಗಳನ್ನು ಮಾಡ್ತಾರೆ. ಸೇಮ್ ನಾನೂ ಕೂಡ 2 ಮಕ್ಕಳು ತಾಯಿನೇ. ನನಗೂ ಕೆಲಸ ಇರುತ್ತೆ. ನಾನು ಅಡುಗೆ ಮಾಡ್ತೀನಿ, ನಾನು ಪಾತ್ರೆ ತೊಳಿತೀನಿ, ನಾನು ಕಸ ಗುಡಿಸ್ತೀನಿ, ನೆಲ ಒರೆಸ್ತೀನಿ, ನಾನು ಹೊರಗಡೆಯಿಂದ ಹೋಗಿ ಗ್ರಾಸರಿ ತರ್ತೀನಿ, ನಾನು ಎಲ್ಲ ಕಡೆ ಎಲ್ಲ ವಿಧದ ಕೆಲಸವನ್ನು ಮಾಡ್ತೀನಿ. ಅದೆಲ್ಲದರ ಒಟ್ಟಿಗೆ ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಸರಿ ತಾನೆ? ಯೂಟ್ಯೂಬ್ ವಿಡಿಯೋ ಅಂತಂದರೆ ನೀವೇ ತಿಳ್ಕೊಂಡಿದ್ದೀರಾ ಅಂದರೆ ಇವ್ರಿಗೇನೋ ಮಾಡೋಕ್ಕೆ ಕೆಲಸ ಇಲ್ಲ, ಯೂಟ್ಯೂಬ್ ವಿಡಿಯೋನ ಇವರು ಮಾಡ್ತಾ ಇರ್ತಾರೆ ಅಂತ. ಪ್ರಾಮಿಸ್, ನಿಮ್ಮ ಮನಸ್ಸನ್ನು ನೀವು ಮುಟ್ಕೊಂಡು ಹೇಳಿ. ಹೇಳಿ, ನೀವು ಮನಸ್ಸನ್ನು ಮುಟ್ಕೊಂಡು ಹೇಳಿ. ತುಂಬ ಈಸಿನಾ ಯೂಟ್ಯೂಬ್ ವಿಡಿಯೋ ಮಾಡೋದು? ಇಲ್ಲ ರಿವ್ಯೂ ಮಾಡೋದು ಈಸಿನಾ? ಇಲ್ಲ ಕಂಟೆಂಟನ್ನು ಆಯಿತಾ, ಅದು ಏನು ವಿಷಯ ಇದೆ, ನಾಳೆ ಏನು ಬರುತ್ತೆ, ನಾಡ್ದು ಏನು ಬರುತ್ತೆ, ನಾವು ರಿವ್ಯೂ ಮಾಡುವ ಶೋ ಬಗ್ಗೆ ನಮಗೆಷ್ಟು ನಾಲೆಡ್ಜ್ ಇದೆ, ನಮಗೆಷ್ಟು ಗೊತ್ತಿದೆ, ಅದನ್ನೆಲ್ಲ ತಿಳ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಈಸಿನಾ? ನೀವೇ ಯೋಚನೆ ಮಾಡಿ. ಬಿಗ್ ಬಾಸ್ ಅನ್ನೋ ಒಂದು ದೊಡ್ಡ ರಿಯಾಲಿಟಿ ಶೋ. ಅದರಲ್ಲಿ ಬರುವಂತಹ 18 ಕಂಟೆಸ್ಟೆಂಟ್ಗಳಿಗೂ ಕೂಡ ಫ್ಯಾಮಿಲಿ ಇದೆ. ಅವರು ಆಯಿತಾ ಏನೋ ಒಂದು ಜೀವನನ ರೂಪಿಸ್ಕೋಬೇಕು ಅಂತ ಬಿಗ್ ಬಾಸ್ ಮನೆಗೆ ಬಂದಿರ್ತಾರೆ. ಅವ್ರ ಬಗ್ಗೆ ನಾವೆಷ್ಟು ನಮ್ಮ ನಾಲ್ಗೆನ ಹಿಡಿದಲ್ಲಿ ಇಟ್ಕೊಂಡು ಮಾತಾಡಬೇಕು. ಅವ್ರ ಬಗ್ಗೆ ನಾವು ಮಾತನಾಡುವ ಒಂದೊಂದು ಮಾತು ಕೂಡ ರೆಕಾರ್ಡ್ ಆಗಿರುತ್ತೆ, ಆಯಿತಾ? ಒಂದೊಂದು ಮಾತು ಕೂಡ ರೆಕಾರ್ಡ್ ಆಗಿರುತ್ತೆ. ನಾವೇನಾದರೂ ಒಂದು ಫ್ಲೋ ಅಲ್ಲಿ ಇನ್ನೇನೋ ಮಾತನಾಡಿ ಆಯಿತಾ, ಅದು ನಿಜವಾಗ್ಲೂ ಕೂಡ ಅದು ತಪ್ಪು ಅನಿಸಿದರೆ ಆ ವಿಡಿಯೋನ ಅಪ್ಲೋಡೇ ಮಾಡಲ್ಲ, ಡಿಲೀಟ್ ಮಾಡ್ತೀನಿ ನಾನು. ಫಸ್ಟು ಅಪ್ಲೋಡ್ ಮಾಡುವ ಮುಂಚೆ ಪ್ರತಿ ವಿಡಿಯೋನ ನಾನೊಂದು ಸರಿ ನೋಡ್ತೀನಿ, ನಾನು ಕೇಳ್ಕೊಳ್ತೀನಿ ನನ್ನ ಕಿವಿಲಿ ನಾನು ಏನು ಮಾತನಾಡಿದ್ದೀನಿ ಅಂತ, ಆಯಿತಾ? ಅದರಿಂದ ಏನಾದರೂ ಒಂದು ಹೆಣ್ಮಕ್ಳ ಬಗ್ಗೆನೋ ಮತ್ತೆ ಆ ಬಗ್ಗೆನೋ ತಪ್ಪಾಗಿದೆ ಆ ವರ್ಡು ಅಂದರೆ ಆ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ. ಆ ಥರ ವಿಡಿಯೋನ ಡಿಲೀಟ್ ಮಾಡಿರೋ ತುಂಬ ಇದ್ದಾವೆ. ಬಿಗ್ ಬಾಸ್ 11ನಲ್ಲಿ ನಮ್ಮ ಯಾರು ಗೌತಮಿ ಬಗ್ಗೆ ಮಾಡಿದಂಥ ವಿಡಿಯೋದಲ್ಲಿ ಕೆಲವೊಂದು 2-3 ವರ್ಡ್ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೆ ನಾನು. ಅದನ್ನು ನೋಡೋತ್ತಿಗೆ ನನಗೆ ಗೊತ್ತಾಯಿತು, ಇಲ್ಲ, ಶಿ ಈಸ್ ಮ್ಯಾರಿಡ್ ವುಮೆನ್, ನಾವು ಮಾತಾಡಬಾರ್ದು, ಅವಳು ಮದುವೆ ಆಗಿರೋ ಹೆಣ್ಮಗಳು ಮಾತಾಡಬಾರ್ದು. ಆ ವಿಡಿಯೋ ನಾನು ಪಟ್ಟೆ ಡಿಲೀಟ್ ಮಾಡಿ ಮತ್ತೆ ಹೊಸದು ವಿಡಿಯೋ ಮಾಡಿದ್ದೀನಿ. ಅದು 2-3 ಸರಿ ಆಗಿದೆ ನಮಗೆ ಗೌತಮಿ ವಿಷಯದಲ್ಲಿ. ನಮ್ಮ ಯಾರೋ ನಮ್ಮ ಭವ್ಯಗೌಡ ವಿಷಯದಲ್ಲೂ ಕೂಡ 4-5 ವಿಡಿಯೋ ನಾನು ಡಿಲೀಟ್ ಮಾಡಿದ್ದೀನಿ. ಯಾಕೆಂದ್ರೆ ನಾವು ಮಾತನಾಡೋ ಮಾತೇನಿದೆ ಅದು ತುಂಬ ಇಂಪಾರ್ಟೆಂಟು. ಒಂದು ಹೆಣ್ಮಕ್ಳ ಬಗ್ಗೆನೋ ಯಾರ ಬಗ್ಗೆನೋ ನಾವು ಬಳಸೋ ವರ್ಡ್ಸ್ ಏನಿದೆ ಅದು ತುಂಬ ಕೇರ್ಫುಲ್ ಆಗಿರ್ಬೇಕು. ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ನಡೆಯೋದನ್ನ ನೀವು ಏನಾದರೂ ಮಾತಾಡಿ, ಏನೋ ಮಾತಾಡೋ ಬರದಲ್ಲಿ ಏನೋ ಮಾತಾಡ್ಬಿಟ್ಟು ಅದು ತಪ್ಪಾಗಿ ಹೋಯ್ತು ಅಂತಂದರೆ ಖಂಡಿತವಾಗ್ಲೂ ಅದು ನಮ್ಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಅದನ್ನೆಲ್ಲ ನೋಡ್ಕೋಬೇಕು. ನಾನು ಡಿಲೀಟ್ ಮಾಡಿದ್ದೀನಿ ಗೊತ್ತಾ? ಅದೇ ಬಿಗ್ ಬಾಸ್ 12ಅಲ್ಲಿ ಆಯಿತಾ, ನಮ್ಮ ಅಶ್ವಿನಿ ಗೌಡರ ಬಗ್ಗೆ ಆಯಿತಾ ಕೆಲವು ಅಂದರೆ ಅದು ಫ್ಲೋಲ್ ಬಂದ್ಬಿಡುತ್ತೆ. ನಾನು ನೋಡ್ಬಿಟ್ಟು ಇದು ತಪ್ಪು ಅಂತ ನಾನು ಡಿಲೀಟ್ ಮಾಡಿದ್ದೀನಿ. ಜಾನ್ವಿ ಬಗ್ಗೆ ಮಾಡಿದಂಥ ವಿಡಿಯೋನ ಡಿಲೀಟ್ ಮಾಡಿದ್ದೀನಿ ನಾನು, ಗೊತ್ತಾ? ನಾನು ಅಷ್ಟು ಕೇರ್ಫುಲ್ಲಾಗಿ ವಿಡಿಯೋ ಮಾಡೋದು. ನಾನು ಸುಮ್ಮನೆ ಬೇಕಾಬಿಟ್ಟು ಏನೋ ಹೇಳ್ಬಿಡ್ಬೇಕು ಅಂತಲ್ಲ ಹೇಳೋದು ನಾನು. ಅದೇ ರೀತಿ ನಮ್ಮ ಕಾವ್ಯ ಮತ್ತು ಧನುಷ್ ವಿಷಯ ಆಗಿರ್ಬೋದು
ಅದೇ ರೀತಿ ಗಿಲ್ಲಿ ಕಾವ್ಯ ವಿಷಯ ಆಗಿರ್ಬೋದು. ಆ ಟೈಮಲ್ಲಿ ತುಂಬ ಜನ ವಿಡಿಯೋ ಮಾಡಿದ್ರು. ಬಟ್ ನೀವು ಬೇಕಾದ್ರೆ ಹೋಗಿ ಸರ್ಚ್ ಮಾಡ್ಕೊಳ್ಳಿ, ಆ ಥರ ತಮ್ಮನೇಲಿ ಒಂದಿದ್ರೂ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ನಾನು ಆ ಟಾಪಿಕ್ಗೆ ತೆಗಿಲಿಲ್ಲ. ಧನುಷ್ ಮತ್ತು ಕಾವ್ಯ ಅವರ, ಧನುಷ್ ಗೌಡ ಮತ್ತು ಕಾವ್ಯ ಅವರ ಟಾಪಿಕ್ಗೆ ತೆಗಿಲಿಲ್ಲ ನಾನು. ನೋ, ರಾಂಗ್. ಒಂದು ವಿಡಿಯೋ ಮಾಡಿದ್ದು ಕೂಡ ಅದು ಡಿಲೀಟ್ ಮಾಡಿದೆ. ನೋ, ರಾಂಗ್, ಮಾಡಬಾರ್ದು, ತಪ್ಪದು ಅಂತ. ಅದೇ ಗಿಲ್ಲಿ ನಟ ಕಾವ್ಯ ವಿಷಯಕ್ಕೆ ಬಂದ್ರು ನಾನು ಬಾಟಮ್ಗೆ ಹೋಗಿ ಏನೋ ಓಕೆ, ಗೇಮಿಗೋಸ್ಕರವಾಗಿ ಕಾವ್ಯ ಗಿಲ್ಲಿ ನಟನ ಜೊತೆ ಇರ್ಬೋದು ಅಂತ ಹೇಳಿದ್ದೀನಿ ಬಿಟ್ರೆ, ಅದಕ್ಕಿಂತ ಕೆಳಗಡೆ ಒಂದು ಲೈನ್ ಅಂತಿದೆ, ಅಲ್ಲಿಗೆ ಬಂದು ನಾನು ಮಾತಾಡಿಲ್ಲ. ಆಯ್ತಾ? ಅದು ನನ್ನ ಕ್ಯಾರೆಕ್ಟ್ರು. ನಾನು ನಿನ್ನ ಬಿಗ್ ಬಾಸ್ 13 ಬಂದರೂ ಅಷ್ಟೇನೆ, ಯಾವ ವಿಡಿಯೋ ಮಾಡಿದ್ರು ಒಂದ್ಸರಿ ನಾನು ನೋಡೇ ಅಪ್ಲೋಡ್ ಮಾಡೋದು. ಕಾರಣ ಏನು ಗೊತ್ತಾ? 18 ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂತಂದರೆ ಅವರು ನಮ್ಮ ಮನೆ ಸೊತ್ತಲ್ಲ. ಓಕೆ, ಅವರು ಪಬ್ಲಿಕ್ಕಲ್ಲಿ ಬಂದಾಗ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾರೆ, ಅದೆಲ್ಲದು ಓಕೆ. ಬಟ್ ಅವರು ಅವ್ರ ಲೈಫನ್ನ ರೂಪಿಸ್ಕೊಳಕ್ಕೆ ಬಂದಿರ್ತಾರೆ, ಅವ್ರ ಜೀವನನ ರೂಪಿಸ್ಕೊಳಕ್ಕೆ ಬಂದಿರ್ತಾರೆ. ಹಂಗಂತ ಹೇಳ್ಬಿಟ್ಟು ನಾವು ಗ್ರ್ಯಾಂಟೆಡ್ ಆಗಿ ತಗೊಂಡು ಬಿಗ್ ಬಾಸ್ ಮನೇಲಿ ಇದ್ದಾರೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ತಪ್ಪು. ಏಕೆಂದರೆ ನಾನು ಸ್ಟಾರ್ಟಲ್ಲಿ ಅದನ್ನು ತುಂಬಾ ನಾನು ಮಿಸ್ಟೇಕ್ ಮಾಡಿದ್ದೀನಿ. ಸ್ಟಾರ್ಟ್ ಅಂದರೆ ಬಿಗ್ ಬಾಸ್ 11ನಲ್ಲಿ ತುಕಾಲಿ ಮಾನಸ ಬಗ್ಗೆ ಮಾತಾಡಿದ ಕೆಲವೊಂದು ವರ್ಡ್ಗಳು ತಪ್ಪಾಗಿದ್ದಾವೆ. ಆಯಿತಾ? ಅದನ್ನೆಲ್ಲ ನಾನು ಒಂದೊಂದ್ಸರಿ ನನಗನ್ಸುತ್ತೆ ತಪ್ಪದು, ಮಾತಾಡಬಾರ್ದು. ಯಾಕೆಂದರೆ ನಾವು ತಗೋಣ ಅಂತಹ ವರ್ಡ್ ಏನಿದೆ ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಆ ವರ್ಡು ತುಂಬಾ ನೀಟಾಗಿರಬೇಕು. ಹೇಳೋದನ್ನು ಹೇಳೋಣ, ವಿಷಯನ ಅವ್ರು ತಪ್ಪು ಮಾಡಿದ್ದಾರೆ, ಅದು ತಪ್ಪು ಅಂತ ಹೇಳೋಣ. ಬಟ್ಟು ನಾವು ಬಳಸೋ ವರ್ಡ್ ಮೇಲೆ ನನಗೆ ನಿಗಾ ಇರಬೇಕು. ನೀವು ಯಾರ್ಯಾರೆಲ್ಲ ಏನು ಕೆಲಸ ಇಲ್ಲ ಮಾಡೋಕ್ಕೆ ಯಾವಾಗಲೂ ವಿಡಿಯೋ ಮಾಡ್ತಿರ್ತಾರೆ ಅಂತ ಹೇಳ್ತಿರಲ್ಲ, ನಾನು ಎಲ್ಲರಿಗೂ ಇದೇ ಹೇಳೋದು, ಅಷ್ಟು ಈಸಿ ಇಲ್ಲ. ರಿವ್ಯೂ ಮಾಡೋದು ಕೂಡ ಅಷ್ಟು ಈಸಿ ಇಲ್ಲ, ಸರಿಯಾ? ಫ್ಲೂಯೆಂಟಾಗಿ ಮಾತಾಡೋದಿದೆಯಲ್ಲ ಅದು ಕೂಡ ಈಸಿ ಇಲ್ಲ. ಅದು ಪಾಯಿಂಟ್ ಟು ಪಾಯಿಂಟ್ ಹೇಳೋದಿದೆಯಲ್ಲ ಅದು ಕೂಡ ಈಸಿ ಇಲ್ಲ. ಅದ್ರ ಜೊತೆಗೆ ನಾವು ಕೂಡ ನಮ್ಮದೇ ವರ್ಕು, ನಮ್ಮದೇ ಮನೆ ಕೆಲಸ, ನಮ್ಮದೇ ಎಲ್ಲವನ್ನು ಮಾಡಿ ವಿಡಿಯೋ ಮಾಡೋದು. ಆಯಿತಾ? ಓಕೆ, ನನ್ನ ಚಾನಲಲ್ಲಿ ನೋಡಿದ್ದೀರ ನೀವು, ನನ್ನ ವಿಡಿಯೋಗಳಿಗೆ ಏನು ಅಂತ ಹೈಯೆಸ್ಟು ವ್ಯೂಸ್ ಏನು ಬಂದಿಲ್ಲ. ಮ್ಯಾಕ್ಸಿಮಮ್ ಅಂತಂದರೆ ಆಯಿತಾ, ಒಂದು 35,000-40,000 ಬಂದಿರ್ಬೋದು, ಯಾವುದೋ ಒಂದು ನಾಲ್ಕು ವಿಡಿಯೋಕ್ಕೆ ಅಷ್ಟೇ. ನೀನು ಎಲ್ಲ ವಿಡಿಯೋನು ಆಯಿತಾ 10,000, 12,000, 9,000, 8,000, 6,000 ಇಷ್ಟೇ ಬಂದಿರೋದು. ನಾನು ಯಾವತ್ತು ವ್ಯೂಸಿಗೋಸ್ಕರವಾಗಿ ತಮ್ನೇಲನ್ನ ತುಂಬ ಡಿಫ್ರೆಂಟಾಗಿ ಹಾಕಬೇಕು, ತಪ್ಪಾಗಿ ಹಾಕಬೇಕು, ಇನ್ನೇನೋ ಅದು ನಾನಲ್ಲ. ನಾನು ಏನಿದೆ ಅದೇ ತಮ್ನೇಲ್ ಹಾಕೋದು, ಏನಿದೆ ಅದೇ ವಿಷಯ ಬರೆಯೋದು. ಆಯಿತಾ? ಒಳಗೊಂದು ವಿಷಯ ಹೇಳಿ ತಮ್ನೇಲಲ್ಲಿ ನಿಮಗೆ ತಮ್ನೇಲಲ್ಲಿ ಏನೋ ಭಯಂಕರವಾಗಿ ಹೇಳಿ ಒಳಗಡೆ ಆಗಲ್ಲ. ತಮ್ನೇಲಲ್ಲಿ ಏನಿದೆ ಅದೇ ಹೇಳೋದು. ನಾನು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಏಕೆ ಅಂತಂದರೆ ಈಗ ಸ್ಟಾರ್ಟ್ ಆಗಿದೆ ಕ್ವಾಟ್ಲ ಕಿಚನ್ ಸೀಸನ್ 2. ಈಗಿಂದನೇ ನನ್ನ ರಿವ್ಯೂ ಸ್ಟಾರ್ಟ್ ಆಗುತ್ತೆ. ಇನ್ನು ಸತತ 6 ತಿಂಗಳ ಕಾಲ ನಿಮ್ಮ ಜೊತೆಲಿ ಇರ್ತೀನಿ. ಆಯಿತಾ? ನಿಮಗೆ ನಾನು ಇಷ್ಟ ಆಯಿತಾ? ನಾನು ನಿಮಗೆ ಇಷ್ಟ ಆಯ್ತಾ? ನಾನು ಹೇಳೋ ವಿಷಯ ನಿಮಗೆ ಇಷ್ಟ ಆಯಿತಾ? ನಾನು ಏನಾದರೂ ಕರೆಕ್ಟಾಗಿ ಹೇಳ್ತೀನಿ ಅಂತ ಅನ್ನಿಸ್ತಾ? ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡಿ, ಆಯಿತಾ? ರಿವ್ಯೂ ನೋಡಿ, ಸಪೋರ್ಟ್ ಮಾಡಿ. ನಾನು ಹೇಳೋದು ತಪ್ಪು ಅನ್ನಿಸ್ತಾ ದಯವಿಟ್ಟು ಕಮೆಂಟ್ ಮಾಡಿ. ಮೇಡಮ್, ಇಂಥ ಜಾಗದಲ್ಲಿ ನೀವು ತಪ್ಪು ಹೇಳಿದ್ರಿ ಮೇಡಮ್, ಇದು ಹೇಳ್ಬಾರ್ದಿತ್ತು ಮೇಡಮ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದು ಕರೆಕ್ಟ್ ಮಾಡ್ಕೊಳ್ತೀನಿ. ಅದು ಬಿಟ್ಟು ನಿಮಗೆ ಮಾಡೋ ಕೆಲಸ ಇಲ್ಲ, ಅದಿಲ್ಲ, ಇದಿಲ್ಲ, ನೀವು ಸಿಂಟ್ಯಾಕು, ನೀವು ಬಕೆಟ್ಟು, ನೀವು ಅದು ಇದು ಅಂತ ಕಮೆಂಟ್ ಹಾಕ್ಬೇಡಿ. ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ಯಾರ PR ಅಲ್ಲ. ಸಮೀರ್ ವಿಡಿಯೋ ಹಾಕಿದ್ದೀನಿ, ಅದ್ರ ಕೆಳಗಡೆ ಆಗಲೇ ಕಮೆಂಟ್, ಓ ಸಮೀರಿಗೆ ಬಕೆಟ್ ಹಿಡಿದೀಯಾ, ಓ ಈ ಸರಿ ಸಮೀರ್ಗೆ ಬಕೆಟ. ಏನು ಗುರು, ಬಕೆಟ್ ಅಲ್ಲ ಅದು. ಒಬ್ಬ ಕಂಟೆಸ್ಟೆಂಟ್ ಬರ್ತಿದ್ದಾನೆ, ಅವನು ಏನು ಮಾಡ್ತಿದ್ದಾನೆ ಅದ್ರ ಬಗ್ಗೆ ಒಂದು ಸೆನ್ಸಾಗಿ ಹೇಳೋದಷ್ಟೇ. ಗಿಲ್ಲಿ ಬಗ್ಗೆಯಿಂದ ಹಿಡಿದು ಎಲ್ಲರ ಬಗ್ಗೆ ಒಳ್ಳೆಯದನ್ನು ಹೇಳಿದ್ದೀನಿ, ಕೆಟ್ಟದನ್ನು ಹೇಳಿದ್ದೀನಿ, ಎಲ್ಲದನ್ನು ಹೇಳಿದ್ದೀನಿ. ನಿಮಗೆ ಏನು ಗೊತ್ತಾ, ಕೆಲವರಿಗೆ ಜಿಂಚಕ್ಕ ಮಾಡಬೇಕು ಅಂತ ಆಸೆ ಪಡ್ತಾರೆ. ಜಿಂಚಕ್ಕ ಮಾಡಬೇಕು, ಇಲ್ಲಿದ್ದ ವಿಷಯನ ಹಾಕಬೇಕು, ಇಲ್ಲಿದ್ದ ವಿಷಯನ ಹೇಳ್ಬೇಕು. ಒಂಥರ ನಿಮಗೆ ಗೊತ್ತಾ, ನಿಮಗೆ ಈ ಊಟಕ್ಕೆ ಟೇಸ್ಟಿಂಗ್ ಪೌಡ್ರ್ ಹಾಕ್ತಾರೆ ನೋಡಿ, ಆ ಥರ ಟೇಸ್ಟಿಂಗ್ ಪೌಡ್ರ್ ಹಾಕಿ ಹೇಳ್ಬೇಕು, ಅವಾಗ ನಿಮಗೆ ಇಷ್ಟ ಆಗುತ್ತೆ ಕೆಲವರಿಗೆ. ಬಟ್ ಆನೆಸ್ಟಾಗಿ ನಾನು ವಿಡಿಯೋ ನೋಡೋರಿಗೆ, ಆನೆಸ್ಟಾಗಿ ನಾನು ಫಾಲೋ ಮಾಡೋರಿಗೆ, ಆಯಿತಾ, ಸೀಸನ್ 11ಇಂದ ಇಲ್ಲಿ ತನಕ ನಾನು ಫಾಲೋ ಮಾಡೋರಿಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಾನು ಯಾವ ಥರ ಮಾತಾಡ್ತೀನಿ, ಯಾವ ಥರ ಹೇಳ್ತೀನಿ ಅಂತ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ಇನ್ನು 6 ತಿಂಗಳು ನಿಮ್ಮ ಜೊತೆಲಿರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.